ಒಂದು ವಾರ ಹಿಂದೆ ಮಂಗಳೂರು ಈಸ್ಟ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಬ್ಬ ಹೈದರ್ ಅಲಿ ಅಂತವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಹೈದರ್ ಅಲಿಯಿಂದ ನಾವು ಸುಮಾರು ಒಂದು 15 ಗ್ರಾಮ್ MDMA ಸೀಸ್ ಮಾಡಿದ್ದೀವಿ. ಆದ ನಂತರ ಹೈದರ್ ಅಲಿದು ಈಸ್ ಎ ಲೋಕಲ್ ಪೆಡ್ಲರ್. ಅದರದ್ದು ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡುವಾಗ ಅವ್ರದ್ದು ಎಲ್ಲಿಂದ ತಂದಿದ್ದಾರೆ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ, ಅವ್ರಿಗೆ ಸಪ್ಲೈಯರ್ ಯಾರು, ಇದೆಲ್ಲ ಇನ್ವೆಸ್ಟಿಗೇಷನ್ ಮಾಡುವಾಗ ಭಾಳಷ್ಟು ನಾವು ಅವ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ವಿ, ಕೆಲವು ತಾಂತ್ರಿಕ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಸೊ ಆ ಮಧ್ಯದಲ್ಲಿ ಅವ್ರದ್ದು 3-4 ಸಹಯೋಗಿಗಳದ್ದು ಹೆಸರು ನಮಗೆ ಗೊತ್ತಾಯಿತು. ಆ ಸಹಯೋಗಿಗಳಿಗೂ ಕೂಡ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಈಗ ಮಾಡ್ತಾಯಿದ್ದೀವಿ. ಕೆಲವು ಅವ್ರದ್ದು ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀವಿ. ಆ ಡೀಟೇಲ್ಸ್ ಸಮಯದಲ್ಲಿ ಒಂದು ನಮಗೆ ಬ್ಯಾಂಕ್ ಡೀಟೇಲ್ ಸಿಗ್ತದೆ. ಆ ಬ್ಯಾಂಕ್ ಡೀಟೇಲ್ ಆಧಾರ ಮೇಲೆ ನಮ್ಮ ಕ್ರೈಮ್ ಬ್ರಾಂಚ್ ಅವರು ಆ ಕೇಸಿಗೆ ಇನ್ವೆಸ್ಟಿಗೇಷನ್ ತಮ್ಮ ಕೈಗೆ ತಗೊಳ್ತಾರೆ. ಆದ ನಂತರ ಬ್ಯಾಂಕ್ ಸ್ಟೇಟ್ಮೆಂಟ್ ಆಧಾರ ಮೇಲೆ ನಾವು ಫರ್ದರ್ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಹಣ ಯಾರ್ಯಾರಿಗೆ ರಿಸೀವ್ ಆಗಿದೆ, ಯಾರ್ಯಾರು ಏನು ಮಾಡ್ತಾ ಇದ್ದಾರೆ. ಆ್ಯಂಡ್ ಆನ್ ಅ ಡೀಪರ್ ಅನಾಲಿಸಿಸ್ ವಿ ಫೌಂಡ್ ದಟ್ ಒನ್ ನೈಜೀರಿಯನ್ ಪರ್ಸ್ನಾಲಿಟಿ ವಾಸ್ ಇನ್ವಾಲ್ವ್ಡ್ ಇನ್ ದಿಸ್. ಸೊ ಆವಾಗ ನಾವು ಸ್ವಲ್ಪ ವಾಚ್ ಮಾಡಿ ನಿನ್ನೆ ನಮ್ಮ ಕ್ರೈಮ್ ಬ್ರಾಂಚ್ ಅವರು ಬೆಂಗಳೂರು ಸಿಟಿ ವರ್ತೂರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದೊಡ್ಡ ಮನ್ಸಂದ್ರ ಅಂತ ಜಾಗ ಇದೆ. ಅಲ್ಲಿ ವಿವೇಕಾನಂದ ರೆಡ್ಡಿ ಲೇಔಟಲ್ಲಿ ಒಂದು ಸಾಯಿ ಮೀಡೋಸ್ ಅಂತ ಅಪಾರ್ಟ್ಮೆಂಟ್ಗೆ ರೇಡ್ ಮಾಡಿ, ಸಾಯಿ ಮೀಡೋಸ್ ಅಪಾರ್ಟ್ಮೆಂಟಲ್ಲಿ ಒಬ್ಬ ನೈಜೀರಿಯನ್, ಈಸ್ ಎ 30 ಓಲ್ಡ್ ಮ್ಯಾನ್, ಅವ್ರ ಹೆಸರು ಪೀಟರ್ ಐಕೆಡಿ. ಇವರು ಸಾಕಷ್ಟು ವರ್ಷದಿಂದ ಇಲ್ಲಿ ಇದ್ದಾರೆ. ಸೊ ಅವ್ರ ಮನೆಗೆ ದಾಳಿ ಮಾಡುವಾಗ ಅವ್ರ ಮನೆಯಿಂದ ನಮಗೆ ಒಂದು 6 kg MDMA ಸಿಕ್ಕಿದ್ರು. ಜೊತೆಗೆ ಮನೆಯಿಂದ ಸುಮಾರು 10 ಬ್ಯಾಂಕ್ ಪಾಸ್ಬುಕ್ಸ್, 35 ಡೆಬಿಟ್ ಕಾರ್ಡ್ಸ್, ಸುಮಾರು 17 ಇನ್ಆ್ಯಕ್ಟಿವ್ ಸಿಮ್ ಕಾರ್ಡ್ಸ್, ಇದೆಲ್ಲ ನಾವು ಈಗ ಸೀಸ್ ಮಾಡಿದ್ದೀವಿ. ಫರ್ದರ್ ಅನಾಲಿಸಿಸ್ ಮಾಡುವಾಗ ಇವ್ರ ಮೇಲೆ 2023ಯಲ್ಲಿ ಕೂಡ ವಿದ್ಯಾರಣ್ಯ ಪೊಲೀಸ್ ಸ್ಟೇಷನ್ ಬೆಂಗಳೂರು ಸಿಟಿಯಲ್ಲಿ ಒಂದು ಡ್ರಗ್ ಪೆಡ್ಲಿಂಗ್ದು ಕೇಸ್ ಆಗಿತ್ತು. ಆ್ಯಂಡ್ ಇವ್ರದ್ದು ಆ್ಯಕ್ಚುಲಿ ವೀಸಾ ಎಕ್ಸ್ಪೈರ್ ಆಗಿದೆ. ಸೊ ಈಗ ಅವ್ರದ್ದು ಫರ್ದರ್ ಇನ್ವೆಸ್ಟಿಗೇಷನ್ ನಾವು ಮಾಡ್ತಾಯಿದ್ದೀವಿ. ಸೊ ಐ ಮಸ್ಟ್ ಕಾಂಗ್ರ್ಯಾಚುಲೇಟ್ ಮೈ ಎಂಟೈರ್ CCB ಟೀಮ್. ತುಂಬ ಒಂದು ಅತಿ ಉತ್ತಮ ಕೆಲಸ ಮಾಡಿದ್ದಾರೆ. ನಾವು ಯಾವತ್ತೂ ಡ್ರಗ್ ಕೇಸಸಲ್ಲಿ ವಿ ಟ್ರೈ ಟು ಗೋ ಟು ದ ಬೇಸಿಕ್ಸ್. ಯಾರು ಪೆಡ್ಲರ್, ಅವ್ರಿಗೆ ಸಪ್ಲೈಯರ್ ಯಾರು. ಸೊ ಈ ದಿಕ್ಕದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇನ್ನೂ ಕೆಲವು ಹೆಸರುಗಳು ನಮಗೆ ಗೊತ್ತಾಗಿದೆ. ಅದರದ್ದು ಇನ್ವೆಸ್ಟಿಗೇಷನ್ ಕೂಡ ಈಗ ನಾವು ಕಂಟಿನ್ಯೂ ಮಾಡ್ತೀವಿ. ಧನ್ಯವಾದಗಳು. ಸೊ 17 ಇನ್ಆ್ಯಕ್ಟಿವ್ ಸಿಮ್ ಕಾರ್ಡ್ ಸಿಕ್ಕಿದೆ. ಇದು ನಾವೀಗ ತನಿಖೆ ಮಾಡ್ತೀವಿ. ನಿನ್ನೆ ಮಧ್ಯಾಹ್ನ ನಮ್ಮವರು ಅಲ್ಲಿ ದಾಳಿ ಮಾಡಿ ಅವ್ರಿಗೆ ಸೀಸ್ ಮಾಡಿದ್ದಾರೆ. ಅದೇ ರೀತಿ ಸಾಕಷ್ಟು ಬ್ಯಾಂಕ್ ಸ್ಟೇಟ್ಮೆಂಟ್ಸ್, ಬ್ಯಾಂಕ್ ಅಕೌಂಟ್ಸ್, ಡೆಬಿಟ್ ಕಾರ್ಡ್ಸ್ ಕೂಡ ಸಿಕ್ಕಿದೆ. ಸೊ ಅದೆಲ್ಲ ನಾವೀಗ ಅನಾಲಿಸಿಸ್ ಮಾಡ್ತೀವಿ. MDMA, ಸೊ ವಿ ಸೀಸ್ 2 ಟೈಪ್ಸ್. ಒಂದು ಇಟ್ ಸೀಮ್ಸ್ ದಟ್ ಒಂದು ಪ್ಯಾಕೆಟಲ್ಲಿ ಒಂದು 3 kg ಇಂತ ಹೆಚ್ಚು MDMA ಒಂದೇ ಪ್ಯಾಕೆಟಲ್ಲಿ ಇತ್ತು. ಸೊ ಇಟ್ ಈಸ್ ಇನ್ ಕ್ರಿಸ್ಟಲ್ ಫಾರ್ಮ್ ಆ್ಯಂಡ್ ಹಿ ಮಸ್ಟ್ ಹ್ಯಾವ್ ಪ್ರೊಕ್ಯೂರ್ಡ್ ಫ್ರಮ್ ಹಿಸ್ ಮೇನ್ ಸಪ್ಲೈಯರ್. ಅವ್ರದ್ದು ಹೆಸರು ಕೂಡ ನಮಗೆ ಗೊತ್ತಾಗಿದೆ. ಸೊ ಬಟ್ ರೈಟ್ ನಾವು ಬಿಕಾಸ್ ಆಫ್ ಇನ್ವೆಸ್ಟಿಗೇಷನ್ ರೆಸ್ಟೆಂಟ್ಸ್ ಐ ಕ್ಯಾನಾಟ್ ರಿವೀಲ್ ದ ನೇಮ್. ಹೇಳ್ತೀನಿ. ಆ್ಯಂಡ್ ಸ್ಮಾಲ್ ಪ್ಯಾಕೆಟ್ಸ್ ವರ್ ದೇರ್ ಆಫ್ 50 grams ಆರ್ 60 grams, 100 grams, ವಿಚ್ ಹಿ ವಾಸ್ ಈಗ ನಮ್ಮವರು ಇನ್ ಕೇಸ್ ಆನ್ ಟೈಮ್ ದಾಳಿ ಮಾಡಲಿಲ್ಲ, ಸೊ ಹಿ ವುಡ್ ಹ್ಯಾವ್ ಡೆಲಿವರ್ಡ್ ಟು ದ ವೇರಿಯಸ್ ಲೊಕೇಶನ್ಸ್ ವಿಚ್ ವರ್ ವಿತ್ ಹಿಮ್. ಸೊ ಆ ಮೋಡಸ್ ಆಪರೇಂಡಿ ಹೇಗೆ ಇರ್ತದೆ. ಸೊ ನೌ ಇಟ್ ಈಸ್ ಇನ್ ಸಿಟಿಯಲ್ಲಿ ದೇ ವಿಲ್ ರಿಸೀವ್ ದ ಲೊಕೇಶನ್ಸ್. ಅವರು ಈ ಅಂಥ ಪ್ಯಾಕೆಟ್ಸಲ್ಲಿ ಡೆಲಿವರ್ ಮಾಡ್ತಾರೆ ವಿಚ್ ನೋ ಒನ್ ಕ್ಯಾನ್ ಡೌಟ್. ಫಾರ್ ಎಕ್ಸಾಂಪಲ್ ಲೇಸ್ದು ಚಿಪ್ಸ್ ಪ್ಯಾಕೆಟ್, ಓಲ್ಡ್ ಚಿಪ್ಸ್ ಪ್ಯಾಕೆಟಲ್ಲಿ MDMA ಹಾಕಿ ಅದಕ್ಕೆ ಇದು ಅವರು ಪ್ಯಾಕ್ ಮಾಡಿ, ಲೆಟ್ಸೆ ಒಂದು ಲೊಕೇಶನ್, ಒಂದು ಮರ ಹತ್ತಿರ ಇರ್ಬೋದು, ಒಂದು ಕಸ ಹತ್ತಿರ ಇರ್ಬೋದು, ಅಲ್ಲಿ ಲೊಕೇಶನ್ಗೆ ಡ್ರಾಪ್ ಮಾಡಿ ಅಲ್ಲಿಂದ ಯಾರು ರಿಸೀವರ್ ಇದ್ದಾರೆ ಅವರು ಬಂದು ರಿಸೀವ್ ಮಾಡ್ತಾರೆ. ಸೊ ಇಟ್ ಈಸ್ ಆಲ್ ಆ ಜಾಗಕ್ಕೆ ಡೌಟ್ ಮಾಡಲಿಕ್ಕೆ ಆಗಲ್ಲ. ಮತ್ತು ಅಲ್ಲಿ ಸಾಮಾನ್ಯವಾಗಿ ತುಂಬ ಕಸ ಬಿದ್ದಿರ್ತದೆ. ಅದರಲ್ಲಿ ಒಂದು ಪ್ಯಾಕೆಟ್ ಬಿಸ್ಕೆಟ್ ಪ್ಯಾಕೆಟ್ ಇರ್ಬೋದು, ಅಥವಾ ಯಾವುದು ಗುಟ್ಕಾ ಪ್ಯಾಕೆಟ್ ಇರ್ಬೋದು, ಅಥವಾ ಯಾವುದು ಚಿಪ್ಸ್ ಪ್ಯಾಕೆಟ್ ಇರ್ಬೋದು, ವಿಚ್ ಪೀಪಲ್ ಥಿಂಕ್ ಅದು ವೇಸ್ಟ್ ಆ್ಯಂಡ್ ನೋ ಬಡಿ ವಿಲ್ ಟಚ್. ಅದರದ್ದು ಅವ್ರು ಫೋಟೋ ಕ್ಲಿಕ್ ಮಾಡಿ ಅವರು ಫರ್ದರ್ ಸ್ಮಾಲ್ ಲೋಕಲ್ ಪ್ಯಾಡ್ಲರ್ಸ್ ಯಾರಿದ್ದಾರೆ ಅವ್ರಿಗೆ ಕಳಿಸ್ತಾರೆ. ಅವರು ಆ ಲೊಕೇಶನ್ಗೆ ಬಂದು ಕಲೆಕ್ಟ್ ಮಾಡ್ತಾರೆ. ಸೊ ಈ ರೀತಿ ನಮಗೆ ಸುಮಾರು ಒಂದು 40-50 ಪ್ಯಾಕೆಟ್ಸ್ ಕೂಡ ಸಿಕ್ಕಿತ್ತು. ಸೊ ಅದರದ್ದು ಕೂಡ ಈಗ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ. ಕಮಿಂಗ್ ಟು ದ ಪಾಯಿಂಟ್, ಅವರು ಎಲ್ಲಿಂದ ತರ್ತಾರೆ. ಸೊ ವಿ ಹ್ಯಾವ್ ಒಂದು 2 ನಮಗೆ ಹೆಸರುಗಳು ಸಿಕ್ಕಿದೆ.
ಅವ್ರು ಸಿಕ್ಕಿದ ನಂತರ ಅವರು ಎಲ್ಲಿಂದ ಪ್ರೊಕ್ಯೂರ್ ಮಾಡ್ತಾರೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದು ನಮಗೆ ಮಾಹಿತಿ ಸಿಗ್ತದೆ. ಸದ್ಯಕ್ಕೆ ದ ಇಮಿಡಿಯೇಟ್ ಸಪ್ಲೈಯರ್ ನಮ್ಮ ಮಾಹಿತಿ ಪ್ರಕಾರ ಅವನು ವಿದಿನ್ ಇಂಡಿಯಾ. ನೆಕ್ಸ್ಟ್ ಬಗ್ಗೆ ನಮಗೆ ಹೇಳಲಿಕ್ಕಾಗಲ್ಲ. ಒಂದು 2 ವರ್ಷ ಹಿಂದೆ. ಅದಲ್ಲಿ ಅವನು ಪೆಡ್ಲಿಂಗ್ ಕೇಸ್ ಇತ್ತು ಅವನ ಮೇಲೆ. ಅರೆಸ್ಟ್ ಆಗಿದ್ದಾರೆ. ಈಸ್ ಇನ್ ಅವರ್ ಕಸ್ಟಡಿ ಆ್ಯಂಡ್ ನಿನ್ನೆ ಅವ್ರಿಗೆ ಅರೆಸ್ಟ್ ಮಾಡಿ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ನಮ್ಮಲ್ಲಿ ಇವ್ರು ಫಸ್ಟ್ ಟೈಮ್. ಹಾಂ, ಅದಕ್ಕಿಂತ ಮುಂಚೆ ವಿದ್ಯಾರಣ್ಯ ಪುರುಷ ಕ್ರೈಮ್ ನಂಬರಲ್ಲಿ ಅರೆಸ್ಟ್ ಆಗಿದ್ದಾರೆ. ಹಾಂ, ಅದೇ ಇದು ಡ್ರಗ್ಸ್ ಪ್ಯಾಡ್ಲಿಂಗ್ ಕೇಸಸಲ್ಲಿ. ಅಲ್ಲ, ಈಗ ಗೊತ್ತಾಯಿತು. ಸೊ ವಿ ವಿಲ್ ಬಿ ರೆಫರಿಂಗ್ ಟು ದ ಎಫ್ಐಆರ್. So crystals, but one is like a wholesale which he has recovered, which he has received, and other is small packets which he wanted to deliver. What you recovered is that crystal form. And also the way they were. Packaging was different. Yes, packaging was different. ಅದು ಈಗ ನಾವು ಇಂಟರ್ರೋಗೇಟ್ ಮಾಡ್ತೀವಿ. ವಿಲ್ ಟೇಕ್ ಇಸ್ ಪೊಲೀಸ್ ಕಸ್ಟಡಿ ಆ್ಯಂಡ್ ತಿಳ್ಕೊಳ್ತೀವಿ. ಸಾಮಾನ್ಯವಾಗಿ ನಮ್ಮ ಅನುಭವ ಪ್ರಕಾರ ವರ್ಕಿಂಗ್ ಪಾಪ್ಯುಲೇಷನಲ್ಲಿ ಸಾಕಷ್ಟು ಜನ ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ, ಅವರೇ ಅವ್ರದ್ದು ಎಂಡ್ ಕಸ್ಟಮರ್ಸ್. ಸೊ ಬಟ್ ಇಟ್ ಈಸ್ ವೆಲ್ ಆರ್ಗನೈಸ್ಡ್ ನೆಟ್ವರ್ಕ್. ಸೊ ಇವರು ಮುಖಾಂತರ ಲೋಕಲ್ ಪ್ಯಾಡ್ಲರ್ಸ್ ಕಲೆಕ್ಟ್ ಮಾಡ್ತಾಯಿದ್ರು. ಲೋಕಲ್ ಪ್ಯಾಡ್ಲರ್ಸ್ ಇಂಟರ್ನ್ ಸ್ಟೂಡೆಂಟ್ಸ್ ಆಗಲಿ ಅಥವಾ ಈ ಜಾಬಲ್ಲಿ ಯಾರು ಇರ್ತಾರೆ ಅಥವಾ ಬೇರೆ ಬೇರೆ ಕನ್ಸ್ಯೂಮರ್ಸ್ ಅವ್ರಿಗೆ ಸಪ್ಲೈ ಮಾಡ್ತಾಯಿದ್ರು. ಎಸ್, ಹೈದರಲ್ಲಿ ಅರೆಸ್ಟ್ ಆಗಿದ್ದಾರೆ ಮತ್ತು ಇವರು ನೈಜೀರಿಯನ್ ಅರೆಸ್ಟ್ ಆಗಿದ್ದಾರೆ. ಈ ಮಧ್ಯದಲ್ಲಿ 3-4 ಜನ ಇದ್ದಾರೆ. ಅವ್ರದ್ದು ಕೂಡ ನಾವು ಹೆಸರು ಐಡೆಂಟಿಫೈ ಮಾಡಿದ್ದೀವಿ. ಆ್ಯಂಡ್ ಬಹುಶಃ ಕೆಲವು ದಿವಸದಲ್ಲಿ ಅವರು ಕೂಡ ಅರೆಸ್ಟ್ ಆಗ್ತಾರೆ. ವಿ ಹ್ಯಾವ್ ಟು ಚೆಕ್ ಬಿಕಾಸ್ ರೈಟ್ ನಾವು ಅಪರೆಂಟ್ಲಿ ಯಾವುದು ಕನೆಕ್ಷನ್ ಇಲ್ಲ. ಬಟ್ ಅವರು ಬಹಳಷ್ಟು ಕೇಸಲ್ಲಿ ಬೇನಾಮಿ ಆಗಿ ಕೆಲಸ ಮಾಡ್ತಾರೆ. ಅವ್ರದ್ದು ಐಡೆಂಟಿಟಿ ಎಲ್ಲಿ ಮುಂದೆ ಬರಲ್ಲ. ಸೊ ಈ ಸಿಮ್ ಕಾರ್ಡ್ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್, ಡೆಬಿಟ್ ಕಾರ್ಡ್ ವೆರಿಫೈ ಮಾಡುವಾಗ ನಾಟ್ ಅ ಸಿಂಗಲ್ ಅಕೌಂಟ್ ಆರ್ ಡೆಬಿಟ್ ಕಾರ್ಡ್ ವಾಸ್ ಇನ್ ದೇರ್ ನೇಮ್. ಸೊ ಅದು ಒಂದು ಫ್ಲ್ಯಾಟಲ್ಲಿ ಇವರು ಫ್ಯಾಮಿಲಿ ಜೊತೆಗೆ ವಾಸ ಮಾಡಿದರು. ಒಂದು ರೂಮಲ್ಲಿ ಇವರು ಇದು ಡ್ರಗ್ ಐಟಮ್ ಇಟ್ಟಿದ್ದಾರೆ. ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಅದು ನೋಡಬೇಕು ನಾವು. So in this regard, Honorable DG and IGP sir has declared 1 lakh cash reward, and from my side I am also giving 1 lakh cash reward to CCB team, and because this is one of the highest seizure.